ಅವತ್ತೇನು ನಾನು ಸುಮ್ಮನೆ ಪ್ರಶ್ನೆ ಮಾಡಿದೆ, ನಮಾಜಿಗೆ ಹೋಗ್ಲಿಕ್ಕೆ ಅನುಕೂಲ ಆಗಲಿ ಅಂತ ಅವತ್ತು ಮಧ್ಯಾಹ್ನದ ನಂತರ ಮಾಡಿದ್ರ ಹೇಗೆ ಅಂತ ಒಂದು ಪ್ರಶ್ನೆ ಮಾಡಿದೆ. ಯಾರನ್ನು ಟ್ಯಾಗ್ ಮಾಡಿದ್ದೆ ಅಂದ್ರೆ ಎಜುಕೇಶನ್ ಮಿನಿಸ್ಟರ್ ಟ್ಯಾಗ್ ಮಾಡಿದ್ದೆ. ಅಷ್ಟಕ್ಕೆ ಕೋಪಿಸ್ಕೊಂಡವರು ಇದರಿಂದಾಗಿ ಕೋಮು ಉದ್ವೇಷ ಹೊತ್ತತ್ತೆ ಅಂತ ಬರೆದ್ರಪ್ಪ. ಅದ್ರ ಮೇಲೆ ಒಂದು ಕೇಸ್ ಹಾಕಿದ್ರು. ಹೆಂಗ್ರಿ, ಟ್ವಿಟರ್ ನಲ್ಲಿ ಅಧಿಕಾರವಾಣಿಯಿಂದ ನಮ್ಮ ಮಂತ್ರಿಗೆ ಪ್ರಶ್ನಿಸೋದು ನಮ್ಮ ಹಕ್ಕು. ಇದು ಯಾಕೆ ಸರ್ ಹೀಗೆ ಮಾಡಿದ್ರಿ, ರೀಸನ್ ಇದಿರಬಹುದಾ? ಇಲ್ಲ, ಇದು ರೀಸನ್ ಅಲ್ಲ ಅಂತ ನೀವು ರೀಸನ್ ಕೋಟ್ ಮಾಡಿದ್ರೆ ಮುಗಿತಿತ್ತು. ಆದ್ರೆ ಅದಕ್ಕೊಂದು ಕೇಸ್ ಜಡಿದು ಶಿವಮೊಗ್ಗದ ಜಯನಗರದಲ್ಲಿ ಕೇಸ್ ಹಾಕ್ಲಾಯ್ತು. ನನಗೆ ಅವತ್ತಿನ ಕಾರ್ಯಕ್ರಮ ಸ್ವತಃ ಈ ಮಂತ್ರಿಗಳ ಊರ್ನಲ್ಲೇ ಕಾರ್ಯಕ್ರಮ ಇತ್ತು, ಮಧು ಬಂಗಾರಪ್ಪನವರ ಊರ್ನಲ್ಲಿ. ಅವತ್ತು ಯಾವ ಪರಿ ಪ್ರೆಷರ್ ಮಾಡಿದ್ರು ಅಂತಂದ್ರೆ ಆ ಕಾರ್ಯಕ್ರಮಕ್ಕೆ ಹೋಗ್ಬಾರ್ದು, ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅಂತ. ಬಟ್ ನಾನು ಕಾರ್ಯಕ್ರಮ ಮುಗಿಸ್ಕೊಂಡು ರಾತ್ರಿ ಸ್ಟೇಷನ್ಗೆ ಹೋಗಿ ಇದಕ್ಕೆ ಸಂಬಂಧಪಟ್ಟ ವಿಚಾರಣೆಗೆ ಅಟೆಂಡ್ ಮಾಡಿದೆ. ಇವತ್ತಿಗೂ ಆ ಕೇಸ್ ಹಾಗೆ ಪೆಂಡಿಂಗ್ ಇದೆ. ಇದು ಕೂಡ ಸೈಬರ್ ಕ್ರೈಮ್ ನ ನಾನು ಒಂದು ಟ್ವಿಟರ್ ನಲ್ಲಿ ಕೇಳಿರುವಂತ ಪ್ರಶ್ನೆಗೆ ಉತ್ತರಿಸಲಿಕ್ಕಾಗದೆ ಕಾಂಗ್ರೆಸ್ಸಿನ ಸರ್ಕಾರ ನನ್ನ ಮೇಲೆ ಹಾಕಿರುವಂತ ಕೇಸು ನಾನು ನೆನಪಿಸ್ಕೊಡ್ತಾ ಇದ್ದೀನಿ. ಇದ್ರ ನಂತರ ಏನಾಯ್ತು ಅಂತಂದ್ರೆ ಒಟ್ಟು 4 ಕೇಸ್ ಇಲ್ಲಿಗಾಯ್ತು. ಇನ್ನು 5ನೇ ಕೇಸ್ ನನ್ನ ಮೇಲೆ ಯಾವುದು ಅಂತಂದ್ರೆ ಇತ್ತೀಚೆಗೆ ನಿಮ್ಗೆಲ್ರಿಗೂ ತುಂಬಾ ಚೆನ್ನಾಗಿ ನೆನಪಿರ್ಬೇಕು, ಲವ್ ಜಿಹಾದ್ ಅನ್ನುವಂತ ವಿಚಾರ ಬಂದಾಗ ಮುಸ್ಲಿಂ ಹುಡುಗರು ಟಾರ್ಗೆಟ್ ಮಾಡಿ ಹಿಂದೂ ಹೆಣ್ಣು ಮಕ್ಕಳನ್ನ ಪ್ರೀತಿಸುವಂತ ನಾಟಕ ಮಾಡಿ ಅವರನ್ನ ಅಪಹರಿಸಿಕೊಂಡು ಹೋಗ್ತಾರೆ ಅನ್ನೋದನ್ನ ಲವ್ ಜಿಹಾದ್ ಅಂತ ನಾವು ಕರೆಯುವಾಗ ಇದೇ ಲೆಫ್ಟಿಸ್ಟ್ ಎಡಪಂಥೀಯ ಚಿಂತಕರು ಏನ್ ಹೇಳ್ತಿದ್ರು ಗೊತ್ತಾ? ಇದು ಲವ್ ಜಿಹಾದ್ ಅಲ್ಲ, ಇದು ಪ್ರೇಮ, ಪ್ರೀತಿಯನ್ನ ನೀವು ಜಿಹಾದ್ಗೆ ಸಮದೂಗಿಸ್ತಾ ಇದ್ದೀರಿ, ಪ್ರೀತಿಯನ್ನ ಅವಮಾನಿಸ್ತಾ ಇದ್ದೀರಿ ಅಂತ. ನಾನು ಭಾಷಣದಲ್ಲಿ ನಿಂತ್ಕೊಂಡು ಹೇಳಿದೆ, ಒಬ್ಬ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿಯನ್ನ ಪ್ರೀತಿಸೋದು ಅದು ಪ್ರೀತಿ, ಲವ್ ಜಿಹಾದ್ ಅಲ್ಲ ಅನ್ನೋದು ನಾನು ಒಪ್ಕೊಳ್ಳೋದು ನಿಜ. ಆದ್ರೆ ಒಪ್ಕೊಳ್ಬೇಕಾಗಿರೋದಾದ್ರೆ ಒಬ್ಬ ಹಿಂದೂ ಹುಡುಗ ಬೇರೆ ಹುಡುಗಿನ ಮದುವೆ ಆದ್ರೂ ತಪ್ಪೇನಿದೆ, ಹಿಂದೂ ಹುಡುಗರು ಮದುವೆ ಆಗ್ರಪ್ಪ ಅಂತ ಹೇಳಿದ್ದನ್ನ ನಾನು ಸ್ಪ್ರೆಡ್ ಆಫ್ ಲವ್ ಮಾಡಿದ್ದು. ಇಟ್ ವಾಸ್ ಸ್ಪೀಚ್ ಆಫ್ ಲವ್. ಆದ್ರೆ ಅದನ್ನ ಸ್ಪೀಚ್ ಆಫ್ ಹೇಟ್ ಅಂತ ಅವ್ರು ಕರೆದು ಉಳ್ಳಾಲದಲ್ಲಿ ಕೇಸ್ ಕೊಡ್ಲಿಕ್ಕೆ ಅಂತ ಹೋದ್ರು. ಅದನ್ನ ಅಲ್ಲಿನ ಪೊಲೀಸ್ ಸ್ಟೇಷನ್ ಅಲ್ಲಿ ತೆಗೆದುಕೊಳ್ಳಿಲ್ಲ. ಇದರಲ್ಲಿ ಏನು ಅಂತ ತಗೊಳ್ಳೋದು, ಅವ್ರು ಏನ್ ಹೇಳಿದ್ದಾರೆ ಅಂತ ತಗೊಳ್ಳೋದು. ಅದರಲ್ಲಿ ಯಾವ ಕಮ್ಯುನಿಟಿಯ ಉಲ್ಲೇಖ ಮಾಡಲಿಲ್ಲ, ಯಾವ ಹೆಸರುಗಳನ್ನು ಹೇಳಲಿಲ್ಲ. ಹೆಂಗೆನ್ ತಗೊಳ್ಳೋದು ಅಂತ ಕೇಳಿ ತುಂಬಾ ದೊಡ್ಡ ಗಲಾಟೆಯನ್ನ ಅಲ್ಪಸಂಖ್ಯಾತರು ಮಾಡಿದಾಗ ಏನ್ ಮಾಡಿದ್ರು ಗೊತ್ತಾ? ಸ್ವತಃ ಸ್ಪೀಕರ್ ಮುಂದೆ ನಿಂತುಕೊಂಡು ಸ್ಟೇಷನ್ನಿಗೆ ಮಾತನಾಡಿ, ಇಫ್ ಐ ಆಮ್ ನಾಟ್ ರಾಂಗ್ ಸ್ಟೇಷನ್ನಿಗೂ ಹೋಗಿದ್ದಿರಬಹುದು, ಗೊತ್ತಿಲ್ಲ ನನಗೆ, ಈ ಕೇಸ್ ಅನ್ನು ತೆಗೆದುಕೋಬೇಕು ಅಂತ ಹೇಳಿ FIR ಮಾಡಿಸಿದ್ರು. ಉಳ್ಳಾಲದ FIR ಕೊನೆಗೆ ಹೈಕೋರ್ಟ್ ನಲ್ಲಿ ಸ್ಟೇ ಆಯ್ತು. ಮುಗಿಸ್ಕೊಂಡ್ರು ಕೂಡ ಅವರು ಒಂದು ಹಂತದಲ್ಲಿ ಯಾಕೆ ಇಂಥದಕ್ಕೆಲ್ಲ ನೀವು ತಗೊಂಡ್ ಬರ್ತೀರಾ ಇಲ್ಲಿವರೆಗೂ ಅಂತ ಕೇಳುವ ಮಟ್ಟಿಗೆ ಆಯ್ತು. ಈ 5 ಕೇಸುಗಳು ನನ್ನ ಮೇಲಿವೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಕೇಸುಗಳನ್ನ ಪ್ರಾಬಬಲಿ ಸರ್ಕಾರ ನನ್ನನ್ನೇ ಕೇಳಿದಿದ್ರೆ, ನನಗೆ ಒಂದು ಲೆಟರ್ ಹಾಕ್ಬಿಟ್ಟಿದ್ರೆ ನಾನೇ ಕೊಟ್ಬಿಡ್ತಿದ್ದೆ. ಇದು ಈಗಂತೂ ಅಧಿಕೃತವಾಗಿ ಕೊಡ್ತಿದ್ದೀನಿ. ಈಗ ಅವ್ರು ಮಾಡಬಹುದಾಗಿರುವಂತದ್ದು 3 ಕೆಲಸ. ಒಂದು, ನನ್ನ ಮೇಲೆ ಇದುವರೆಗೂ ಕೋಮುದ್ವೇಷದ ಭಾಷಣದ ಉಲ್ಲೇಖ ಯಾವುದು ಇಲ್ಲದೆ ಇರೋದ್ರಿಂದ ಈಗ ಅವ್ರು ಹುಡುಕಾಡ್ಲಿಕ್ಕೆ ಶುರು ಮಾಡಬಹುದು. ನಾನು ಎಲ್ಲಿಗೆ ಹೋದ್ರು ಕೋಮುದ್ವೇಷದ ಭಾಷಣ ಮಾಡಿದ್ದಾರೆ ಅಂತ ಹೇಳುವಂತ ಪ್ರಯತ್ನ ಮಾಡಬಹುದು. ಒಂದು 4-6 ಕೇಸುಗಳನ್ನ ಜಡಿಬಹುದು. ಆದ್ರೆ ನಂಗೆ ಚೆನ್ನಾಗಿ ಗೊತ್ತಿದೆ ನೀವು ಟಾರ್ಗೆಟ್ ಮಾಡ್ಲಿಕ್ಕೆ ಈ ಕೆಲಸ ಮಾಡ್ತೀರಾ ಅಂತ. ಅದು ನಂಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಅದು ಏನಾಗುತ್ತೋ ಅದನ್ನ ನಾವು ಫೈಟ್ ಮಾಡ್ತೀವಿ. ಎರಡನೇದು, ನೀವು ಮಾಡಬಹುದಾಗಿರುವಂತ ಮತ್ತೊಂದು ಕೆಲಸ ಏನು ಅಂತಂದ್ರೆ ಈ 4 ಕೆಲಸಕ್ಕೆ ಬಾರದ ಕೇಸುಗಳನ್ನ ನೀವು ಹಿಡ್ಕೊಂಡು ಚಕ್ರವರ್ತಿ ಗೂಂಡ ಅಂತ ಹೇಳ್ಬೋದು, ಚಕ್ರವರ್ತಿ ರೌಡಿ ಅಂತ ರೌಡಿ ಶೀಟರ್ ಓಪನ್ ಮಾಡುವಂತ ಪ್ರಯತ್ನ ಮಾಡಬಹುದು. ಬಟ್ ನೆನ್ಪಿಟ್ಕೊಳ್ಳಿ, ನಿಮ್ಮ ಗವರ್ಮೆಂಟ್ ನಲ್ಲಿ ಸಿದ್ದರಾಮಯ್ಯ CM ಇರುವಾಗ ನೀವು ಕೊಟ್ಟಿರುವಂತ ರೌಡಿ ಅನ್ನುವಂತ, ನೀವು ಕೊಟ್ಟಿರುವಂತ ಗೂಂಡ ಅನ್ನುವಂತ ಪದವಿಯನ್ನ ನಾನು ಎದೆ ಮೇಲೆ ಬ್ಯಾಡ್ಜ್ ಆಗಿ ಹಾಕೊಂಡು ತಿರುಗಾಡ್ತೀನಿ. ಹಿಂದುತ್ವದ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರ ಕಡೆಯಿಂದ ಗೂಂಡ ಅನ್ನೋ ಪದವಿಯನ್ನು ತಗೊಂಡಿದ್ದೀನಿ ಅಂತ. ಮತ್ತೆ ಸಿದ್ದರಾಮಯ್ಯನವರೇ ಮೊದಲನೇ ಬಾರಿಗೆ ನನಗೆ ನೀವೇ ಕೋಮುವಾದಿ ಅನ್ನುವಂತ ಪದವಿಯನ್ನು ಕೊಟ್ಟಿದ್ದು ಐ ಸ್ಟಿಲ್ ವೇರ್ ವಿತ್ ಪ್ರೌಡ್. ನಂಗೆ ಬಹಳ ಹೆಮ್ಮೆ ಇದೆ ನೀವು ಕೋಮುವಾದಿ ಅಂತ ಕರೆದ್ರಿ ಅಂತ. ಬೇರೆ ಯಾರಾದ್ರೂ ಕೋಮುವಾದಿ ಅಂತ ಕರೆದಿದ್ರೆ ನಾನು ಸಮಜಾಯಿಷಿ ಆದ್ರೂ ಕೊಡ್ತಿದ್ನೇನೋ. ಆದ್ರೆ ಸಿದ್ದರಾಮಯ್ಯನವರು ಕೋಮುವಾದಿ ಅಂತ ಕರೆದಾಗ ನಾನು ವಿತ್ ರೆಸ್ಪೆಕ್ಟ್, ವಿತ್ ಲವ್ ಅದನ್ನು ಸ್ವೀಕಾರ ಮಾಡಿದ್ದೀನಿ. ನೀವ್ ಈ ಬಾರಿ ಗೂಂಡ ಅಂತ ಕರೆದ್ರೆ, ನೀವ್ ಈ ಬಾರಿ ನನ್ನ ರೌಡಿ ಅಂತ ಕರೆದ್ರೆ ನಾನು ಅದನ್ನು ಹೆಮ್ಮೆಯಿಂದ ಸ್ವೀಕರಿಸ್ತೀನಿ. ಮತ್ತು ಹಿಂದೂ ತರುಣರಿಗೆ ಹೇಳ್ತೀನಿ, ಹೆಮ್ಮೆಯಿಂದ ಸ್ವೀಕಾರ ಮಾಡೋಣ ಇದನ್ನ ಅಂತ. ಸೊ ಆ ಹಂತದಲ್ಲಿ ಖಂಡಿತವಾಗಿದ್ದೀನಿ. ಇನ್ನು ನೀವು ಮಾಡಬಹುದಾಗಿರುವಂತ ಮತ್ತೊಂದು ಕೆಲಸ ಏನ್ ಗೊತ್ತೇನು? ನನ್ನನ್ನ ಜಿಲ್ಲೆಯಿಂದ ಗಡೀಪಾರ್ ಮಾಡಬೇಕು ಅಂತ. ಯಾವ ಜಿಲ್ಲೆಯಿಂದ ಮಾಡ್ತೀರಾ? ನಾನು ಯಾವ ಜಿಲ್ಲೆಗೆ ಸೇರಿದವನು? ನನ್ನ ಮನೆ ಬೆಂಗಳೂರು ಗ್ರಾಮಾಂತರ, ಹಿಂಗಾಗಿ ಬೆಂಗಳೂರು ಗ್ರಾಮಾಂತರದಿಂದ ಗಡೀಪಾರ್ ಮಾಡ್ತೀರಾ? ನಾನು ಇರೋದು ಬೆಂಗಳೂರು ಸಿಟಿನಲ್ಲಿ, ಇದರಿಂದ ಬೆಂಗಳೂರು ಸಿಟಿಯಿಂದ ಗಡೀಪಾರ್ ಮಾಡ್ತೀರಾ? ಅಥವಾ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ನನ್ನನ್ನು ಪ್ರೀತಿಸುವಂತ ಹಿರಿಯರಿದ್ದಾರೆ, ತರುಣರಿದ್ದಾರೆ, ನನ್ನನ್ನು ಪ್ರೀತಿಸುವಂತ ಅನೇಕ ಜೊತೆಗಾರರಿದ್ದಾರೆ, ನನ್ನ ಸಂಘಟನೆಯ ಮಿತ್ರರಿದ್ದಾರೆ. ಯಾವ ಜಿಲ್ಲೆಯಿಂದ ಗಡೀಪಾರ್ ಮಾಡ್ತೀರಾ? ಕರ್ನಾಟಕದಿಂದ ಗಡೀಪಾರ್ ಮಾಡ್ತೀರಾ? ದೇಶದ ಮೂಲೆ ಮೂಲೆಯಲ್ಲೂ ಪ್ರೀತಿಸುವಂತ, ನನ್ನನ್ನು ಪ್ರೀತಿಸಬೇಕು ಅಂತಿಲ್ಲ, ನಾನೇ ಅಂತಲ್ಲ, ಹಿಂದುತ್ವದ ಆರಾಧನೆ ಮಾಡುವಂತ ಕೋಟ್ಯಂತರ ಜನ ಇರುವಾಗ ಎಲ್ಲಿಗೆ ಅಂತ್ರಿ ಕಳಿಸ್ತೀರಾ? ಇನ್ನೊಂದು ನೀವು ಮಾಡಬಹುದಾಗಿರುವಂತದ್ದು ಸಂಗತಿ, ಇಂತಿಂತ ಜಿಲ್ಲೆಗೆ ಬರಬೇಡ ಅಂತ ನೀವು ಹೇಳ್ಬೋದಾಗಿರುವಂಥದ್ದು. ನಿಮಗೂ ಗೊತ್ತಿದೆ
ನೀವು ಹಾಗೇನಾದ್ರೂ ಮಾಡಿದ್ರೆ ನಾನು ಕೋರ್ಟಿಗೆ ಹೋದ ಮರುದಿನ ಕೋರ್ಟ್ ಅದನ್ನು ಕಿತ್ತು ಬಿಸಾಕತ್ತೆ. ಯಾಕೆಂದ್ರೆ ಚಿತ್ತಾಪುರದಲ್ಲಿ ಹಿಂಗೆ ಪ್ರೋಗ್ರಾಮ್ ಮಾಡಬೇಡದು, ಎಂಟ್ರಿ ಮಾಡಬಾರದು ಅಂತ ನೀವೇನು ರಾತ್ರೋರಾತ್ರಿ ನನಗೆ ಏನು ಮೌಖಿಕವಾಗಿ ಸಂದೇಶವನ್ನು ಕೊಟ್ಟು ಆಮೇಲೆ ಅನಿವಾರ್ಯಕ್ಕೆ ನನ್ನ ಕೈಯಲ್ಲಿ ಒಂದು ನೋಟಿಸ್ ಕೊಟ್ಟಿದ್ರಲ್ಲ, ಆ ನೋಟಿಸ್ ಕೋರ್ಟಿಗೆ ತೆಗೆದುಕೊಂಡು ಹೋಗಿ ಅದೇ ಕಾರ್ಯಕ್ರಮವನ್ನ ಮೊದಲಿಗಿಂತ ಹೆಚ್ಚು ವೈಭವದಿಂದ ಮಾಡಿದವರು ನಾವು. ನೆನ್ಪಿಟ್ಕೊಳ್ಳಿ, ನನ್ನ ಹತ್ರ ಹಣ ಖಂಡಿತವಾಗಿಯೂ ಇಲ್ಲ, ನನ್ನ ಹತ್ರ ಅಧಿಕಾರವೂ ಇಲ್ಲದೆ ಇರ್ಬೋದು, ಆದರೆ ಬಾಬಾ ಸಾಹೇಬರ ಸಂವಿಧಾನ ಕೊಟ್ಟಿದ್ದಾರಲ್ಲ ಅದನ್ನ ಹಿಡ್ಕೊಂಡೇ ನಾವು ಬಲವಾಗಿ ನಿಂತಿರೋದು. ನಂಗೆ ಗೊತ್ತಿದೆ, ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನ ಇಲ್ಲದೆ ಹೋಗಿದ್ದಿದ್ರೆ ನೀವುಗಳು ಏನು ಮಾಡಿರ್ತಿದ್ರಿ ಇಷ್ಟೊತ್ತಿಗೆ ಸಾಮಾನ್ಯ ಜನರನ್ನ ಅಂತ ತುಂಬಾ ಚೆನ್ನಾಗಿ ಗೊತ್ತಿರೋದ್ರಿಂದ ಆ ಬಾಬಾ ಸಾಹೇಬರ ಸಂವಿಧಾನವನ್ನು ಹಿಡ್ಕೊಂಡೇ ನಾವು ಹೋರಾಟ ಮಾಡ್ತೀವಿ. ಅಂಡ್ ತುಂಬಾ ಜನ ನಿನ್ನೆಯಿಂದ ಮತ್ತು ಬೆಳಗ್ಗೆ ಈಗ ಎಲ್ಲ ಫೋನ್ ಮಾಡ್ತಿದ್ದಾರೆ ನನಗೆ. ಫೇಸ್ಬುಕ್ ಅಲ್ಲಿ ಹಾಕಿರೋ ಸ್ಕ್ರೀನ್ ಶಾಟ್ ಅನ್ನು ಬಹಳ ಜನ ಕಳಿಸ್ಕೊಡ್ತಿದ್ದಾರೆ. ಫೇಸ್ಬುಕ್ ಅಲ್ಲಿ ಇವ್ರು ಹಾಕಿದ್ದಾರೆ, ಅವ್ರು ಹಾಕಿದ್ದಾರೆ, ಹೀಗೆ ಹಾಕಿದ್ದಾರೆ, ಅದು ಹಾಕಿದ್ದಾರೆ, ಎಲ್ಲ ಕಳಿಸ್ಕೊಡ್ತಿದ್ದಾರೆ. ನಾನು ಅವ್ರಿಗೊಂದು ಧನ್ಯವಾದಗಳನ್ನು, ಅತ್ಯಂತ ಪ್ರೀತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮ ಈ ಪ್ರೀತಿ ಇದೆಯಲ್ಲ, ಇದು ಬಹಳ ವಿಶೇಷವಾದ್ದು. ನನ್ಗೆ ಗೊತ್ತಿದೆ, ಹಿಂದೂಗಳು ನಾವು ಒಟ್ಟಾಗಿಲ್ಲ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಿರತ್ತೆ, ಆದರೆ ನಾವು ಹೇಗೆ ಒಟ್ಟಾಗಿರ್ತೀವಿ ಅನ್ನೋದು ಎಲ್ರಿಗೂ ಗೊತ್ತಾಗುವಂಥ ಸಂಗತಿ ಅಲ್ಲ ಅದು. ಆ ಥರ ಆಂತರಂಗಿಕವಾಗಿ ನಮ್ಮ ನಡುವೆ ಒಂದು ಬಾಂಧವ್ಯ ಇದೆಯಲ್ಲ, ಈ ಬಾಂಧವ್ಯ ಬಲವಾಗಿರುವಂಥದ್ದು. ಮಿತ್ರರೇ, ಈ ಬಲವನ್ನು ಗಟ್ಟಿಯಾಗಿ ಕಾಪಾಡ್ಕೊಳ್ಳೋಣ. ಇನ್ನೊಂದು, ಯಾವ್ಯಾವ ತರುಣರು ಇದಕ್ಕೆ ಹೆದರಿ ಮನೆ ಒಳಗೆ ನಾನಿನ್ ಮುಂದೆ ಈ ಕೆಲಸಕ್ಕೆ ಹೋಗೋದಿಲ್ಲ ಅನ್ಕೊಳ್ತಿರೋ, ಸುಮ್ಮನಿರಬೇಡಿ. ಇವೆಲ್ಲವೂ ಕಾಮನ್. ಒಂದು ದೊಡ್ಡ ಪ್ರವಾಹ ಬರ್ತಿರುವಾಗ ಸಣ್ಣ ಪುಟ್ಟ ಅಡಚಣೆಗಳು ಉಂಟಾಗೋದು ನಿಜ. ಆದರೆ ಆ ಪ್ರವಾಹ ಬಂದಾಗಲೇ ನಮ್ಮ ಈಜುವ ಸಾಮರ್ಥ್ಯ ಟೆಸ್ಟಿಗೆ ಒಳಪಡೋದು. ನಾವು ಟೆಸ್ಟ್ ಮಾಡೋಣ. ಇಂಥ ಅವಕಾಶ ಯಾವಾಗ ಸಿಗುತ್ತೆ? ಪಾಕಿಸ್ತಾನ ಜೊತೆಗೆ ಯುದ್ಧ ಆಗದೆ ಹೋಗಿದ್ದರೆ S-400 ಟೆಸ್ಟ್ ಮಾಡ್ಲಿಕ್ಕೆ ಆಗ್ತಿತ್ತೇನು? ಅಗ್ನಿ ನಮ್ಮ ಕ್ಷಿಪಣಿಗಳನ್ನ ಪರೀಕ್ಷೆ ಮಾಡ್ಲಿಕ್ಕೆ ಆಗ್ತಿತ್ತೇನು? ಬ್ರಹ್ಮೋಸನ್ನ ನಾವು ಪರೀಕ್ಷೆ ಮಾಡ್ಲಿಕ್ಕೆ ಆಗ್ತಿತ್ತೇನು? ಆಕಾಶ ಪರೀಕ್ಷೆ ಮಾಡ್ಲಿಕ್ಕೆ ಆಗ್ತಿತ್ತೇನು? ನಮ್ ಎಲ್ಲವನ್ನೂ ಟೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತಲ್ಲ. ಹೀಗಾಗಿ ನಮ್ಮ ತಾಕತ್ತನ್ನು ಟೆಸ್ಟ್ ಮಾಡುವಂತ ಹೊತ್ತಾಗಿರೋದ್ರಿಂದ ಯಾವತ್ತೂ ತಲೆ ತಗ್ಗಿಸುವಂತ ಅಗತ್ಯ ಇಲ್ಲ. ತಾಯಂದ್ರೆ ಏನಾದರೂ ಹೆದರ್ಕೊಂಡು ಕೂತಿದ್ರೆ, ಏನಪ್ಪಾ ಅಲ್ಲಿ ಮರ್ಡರ್ ಆಯ್ತು, ಇಲ್ಲಿ ಕೇಸ್ಗಳನ್ನ ಓಪನ್ ಮಾಡಿಸುವಂತ ಪ್ರಯತ್ನ ಮಾಡ್ತಾರೆ, ಹಿಂದುತ್ವದ ಕೆಲಸ ಮಾಡಿದ್ರೆ ಹಿಂಗಾಗತ್ತಾ ಅಂತ ನಾವೆಲ್ಲ ನಮ್ಮ ಮಕ್ಕಳನ್ನ ಸಂಘಟನೆಯ ಕಾರ್ಯಕ್ಕೆ, ಹೋರಾಟದ ಕಾರ್ಯಕ್ಕೆ ಅಲ್ಲದೆ ಹೋದ್ರೂ ಕೊನೆ ಪಕ್ಷ ಹಿಂದುತ್ವದ ಕೆಲಸಕ್ಕೆ, ದೇವಸ್ಥಾನಗಳ ಕೆಲಸಕ್ಕೆ, ಸ್ವಚ್ಛತೆಯ ಕೆಲಸಕ್ಕೆ ಕಳಿಸ್ಕೊಡದೆ ಹೋದ್ರೆ ಏನಾಗುತ್ತೆ ಗೊತ್ತಾ? ಹಿಂದುತ್ವ ಅನ್ನೋದು ವೀಕ್ ಫೋರ್ಸ್ ಅಂತ ಆಗ್ಬಿಡುತ್ತೆ. ಈ ಥರ ಎಲ್ಲ ಬಂದಾಗಲೆಲ್ಲ ನಾವು ಹೆಚ್ಚು ಹೆಚ್ಚು ಸಂಘಟನೆಗಳನ್ನು ಬಲಪಡಿಸಬೇಕು. ಸಂಘದ ಜೊತೆಗೆ ಹೆಚ್ಚು ಜನ ಬರಬೇಕು. ಬಜರಂಗ ದಳದಕ್ಕೆ ಹೆಚ್ಚು ಜನರನ್ನು ನಮ್ಮ ಮಕ್ಕಳನ್ನು ಕಳಿಸ್ಕೊಡ್ಬೇಕು. ಯುವ ಬ್ರಿಗೇಡ್ ಜೊತೆಗೆ ಹೆಚ್ಚು ಜನರನ್ನು ಕಳಿಸ್ಕೊಡ್ಬೇಕು. ಹೆಣ್ಮಕ್ಳು ಇವತ್ತು ಯುದ್ಧದ ಮುಂಚೂಣಿಯಲ್ಲಿರಬೇಕಾದಾಗ ಹಿಂದುತ್ವದ ಕಾರ್ಯದಲ್ಲೂ ಕೂಡ ಮುಂಚೂಣಿಯಲ್ಲಿರುವಂತೆ ಮಾಡಬೇಕು. ಇದೆಲ್ಲ ನಮ್ಮ ಜವಾಬ್ದಾರಿ ಅಲ್ವೇನು? ಈ ಥರದ ಘಟನೆ ನಡೆದಾಗಲೆಲ್ಲ ಸಮಾಜ ಹೆಚ್ಚು ಹೆಚ್ಚು ಸಶಕ್ತವಾಗಬೇಕು, ಹೆಚ್ಚು ಹೆಚ್ಚು ಸದೃಢವಾಗಬೇಕು. ಮತ್ತು ನನಗೆ ವಿಶ್ವಾಸ ಇದೆ, ನಮ್ಮ ಸಮಾಜ ಅಂಥದ್ದೇ ಸಮಾಜ. ನಾವೆಲ್ಲರೂ ಬಲವಾಗೋಣ, ಇನ್ನೂ ಹೆಚ್ಚು ಗಟ್ಟಿಯಾಗಿ ಜೊತೆಯಾಗೋಣ. ನಾನಂತೂ ಇದನ್ನು ಫೇಸ್ ಮಾಡ್ಲಿಕ್ಕೆ ತಯಾರಾಗಿದ್ದೀನಿ. ನೀವು ನನ್ನ ಜೊತೆ ಇದ್ದೀರಾ ಅನ್ನುವಂಥ ವಿಶ್ವಾಸದೊಂದಿಗೆ ಮಿತ್ರರೇ ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.